ಹೇಗಿದ್ದೀರಿ ಇಲ್ಲ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾವ ರೀತಿ ಡಿಲೀಟ್ ಮಾಡ್ಬೋದು ಅಂತೇಳಿ ನೋಡುವ. ಯಾಕಂದರೆ ನೀವು ಮಲ್ಟಿಪಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಕೆಲವೊಂದ್ಸಲ ಓಪನ್ ಮಾಡಿರ್ಬೋದು, ಅಥವಾ ಬೇರೆ ಒಂದು ಅಕೌಂಟ್ ಹೊಸದಾಗಿ ಓಪನ್ ಮಾಡ್ತಿರ್ಬೋದು, ಹಳೆ ಅಕೌಂಟನ್ನು ನೀವು ಡಿಲೀಟ್ ಮಾಡ್ತಿರ್ಬೋದು. ಅಂಥ ಸಿಚುವೇಷನಲ್ಲಿ ನಿಮ್ಮ ಹತ್ರ ಎರಡು ಆಯ್ಕೆ ಇರ್ತದೆ. ಇನ್ಸ್ಟಾಗ್ರಾಮ್ ಎರಡು ಥರದ ಆಪ್ಷನ್ ನಿಮಗೆ ಕೊಡ್ತದೆ. ಒಂದು ಟೆಂಪರರಿಯಾಗಿ ನೀವು ಡಿಆಕ್ಟಿವೇಟ್ ಮಾಡ್ಬೋದು ಅಕೌಂಟನ್ನು. ಅಂದರೆ ನೀವು ಡಿಆಕ್ಟಿವೇಟ್ ಮಾಡಿದರೆ ನಿಮ್ಮ ಅಕೌಂಟ್ ಯಾರಿಗೂ ಶೋ ಆಗೋದಿಲ್ಲ, ಮತ್ತು ಯಾವಾಗ ಬೇಕು ಆವಾಗ ಅದನ್ನು ಮತ್ತೆ ನೀವು ರಿಕವರಿ ಮಾಡ್ಕೊಳ್ಬೋದು. ಇನ್ನೊಂದು ಆಪ್ಷನ್ ಇರುವಂಥದ್ದು ಪರ್ಮನೆಂಟ್ ಡಿಲೀಟ್ ಆಪ್ಷನ್. ಪರ್ಮನೆಂಟ್ ಡಿಲೀಟ್ ಆಪ್ಷನ್ ನೀವೇನಾದರೂ ಕೊಟ್ರಿ ಅಂತ ಹೇಳಿದರೆ ವಿದಿನ್ 30 ಡೇಸಲ್ಲಿ ನೀವು ಡಿಲೀಟಿಗೆ ಆಪ್ಷನ್ ಕೊಟ್ಟ ನಂತರ, ನೀವು ಅಪ್ಲೈ ಮಾಡಿದ ನಂತರ ವಿದಿನ್ 30 ಡೇಸಲ್ಲಿ ನಿಮ್ಮ ಅಕೌಂಟ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗ್ತದೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾರು ಸರ್ಚ್ ಮಾಡಿದರೂ ಕೂಡ ನಿಮ್ಮ ಅಕೌಂಟ್ ಶೋ ಮಾಡೋದಿಲ್ಲ, ಮತ್ತೊಂದು ಯಾರು ಕೂಡ ನಿಮಗೆ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ಯಾವುದೇ ಪೋಸ್ಟ್ ಕೂಡ ನೀವು ಪೋಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಥರ ಆಪ್ಷನ್ಸ್ ಎಲ್ಲ ಕೂಡ ಬ್ಲಾಕ್ ಆಗ್ತದೆ. ಸೊ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ, ಒಂದು ಡಿಆಕ್ಟಿವೇಶನ್ ಮಾಡುವಂಥದ್ದು ಅಕೌಂಟ್, ಮತ್ತೊಂದು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು. ಎರಡು ಕೂಡ ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗುವ. ನೀವು ಅಕೌಂಟನ್ನು ಡಿಲೀಟ್ ಅಥವಾ ಡಿಆಕ್ಟಿವೇಟ್ ಮಾಡೋದು ಎರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ನೀವು ಆ್ಯಕ್ಚುಲಿ ಯೋಚನೆ ಮಾಡ್ತಿದ್ರೆ ಫಸ್ಟ್ ಏನು ಮಾಡಿ ಅಂತ ಹೇಳಿದರೆ, ಫಸ್ಟ್ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನನ್ನು ಫಸ್ಟ್ ಓಪನ್ ಮಾಡ್ಕೊಳ್ತೇನೆ. ಓಪನ್ ಮಾಡಿದಾಗ ಈ ಥರ ಹೋಮ್ ಪೇಜ್ ಕಾಣ್ತದೆ. ಇದೀಗ ನಂದು ಆ್ಯಕ್ಚುಲಿ ರೀಸೆಂಟಾಗಿ ಕ್ರಿಯೇಟ್ ಮಾಡಿದಂಥ ಇನ್ಸ್ಟಾಗ್ರಾಮ್ ಅಕೌಂಟ್. ಸೊ ನಾನೇನು ಎಜುಕೇಷನಲ್ ವೀಡಿಯೋಸ್ ಹಾಕ್ತಿದ್ದೇನೆ ಯೂಟ್ಯೂಬಲ್ಲಿ ಮತ್ತೊಂದು ಚಾನಲಲ್ಲಿ, ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಶಾರ್ಟ್ಸನ್ನು ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡ್ತೇನೆ. ಸೊ ಇನ್ಸ್ಟಾಗ್ರಾಮ್ಗೆ ಹೇಗೆ ವಿಡಿಯೋ ಪೋಸ್ಟ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗುವ. ಸೊ ಇಲ್ಲಿ ಇನ್ಸ್ಟಾಗ್ರಾಮ್ ಇದು ಹೋಮ್ ಪೇಜ್ ಈ ಥರ ಕಾಣ್ತಾ ಉಂಟು ನಮಗೆ. ಇಲ್ಲಿ ಟಾಪ್ ರೈಟಲ್ಲಿ ಇಲ್ಲಿ 3 ಆಪ್ಷನ್ ಇದೆಯಲ್ಲ, ಇಲ್ಲಿ ಟಾಪ್ ರೈಟಲ್ಲಿ ನೀವು ನೋಡ್ಬೋದು ನಮ್ಮ ಪ್ರೊಫೈಲ್ ಪಿಕ್ಚರ್ ಶೋ ಆಗ್ತಾ ಉಂಟು. ಫಸ್ಟ್ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಒಮ್ಮೆ ನೀವು ಆ ಆಪ್ಷನನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಒಂದು ಫಸ್ಟ್ ಆಪ್ಷನ್ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಕಾಣ್ತಿದೆ, ಎಷ್ಟು ಪೋಸ್ಟ್ ಹಾಕಿದ್ದೀರಿ ಅದು ಇಲ್ಲಿ ಶೋ ಆಗ್ತಾ ಉಂಟು. ನೆಕ್ಸ್ಟ್ ಫಾಲೋವರ್ಸ್ ಎಷ್ಟಿದ್ದಾರೆ, ಎಷ್ಟು ಜನರನ್ನ ನೀವು ಫಾಲೋ ಮಾಡ್ತಿದ್ದೀರಿ ಎಲ್ಲ ಶೋ ಆಗ್ತಾ ಉಂಟು. ಇಲ್ಲೇ ಪಕ್ಕದಲ್ಲಿ ನಿಮಗೆ 3 ಲೈನ್ ಕಾಣ್ತಿರ್ಬೋದು. ಫಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಕ್ಲಿಕ್ ಮಾಡಬೇಕು. ಈ ಹಿಂದೆ ನಾವೇನು ಮಾಡ್ತಿದ್ವಿ ಅಂತ ಹೇಳಿದರೆ, ಇನ್ಸ್ಟಾಗ್ರಾಮಲ್ಲಿ ಇಲ್ಲೇ ಕೆಳಗಡೆ ಸ್ಕ್ರಾಲ್ ಮಾಡಿ ಸ್ವಲ್ಪ, ಇಲ್ಲೊಂದು ಹೆಲ್ಪ್ ಅಂತ ಹೇಳಿ ಆಪ್ಷನ್ ಇರ್ತಾ ಇತ್ತು. ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದರೆ ಈ ಥರ ಇದೆ, ಹೆಲ್ಪ್ ಅಂತ ಆಪ್ಷನ್ ಇದೆ. ಇದನ್ನು ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಇದರಲ್ಲಿ ಪೇಜ್ ನೆಕ್ಸ್ಟ್ ಓಪನ್ ಆದಾಗ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಹೆಲ್ಪ್ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಹೆಲ್ಪ್ ಸೆಂಟ್ರನ್ನು ನಾವು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಹೆಲ್ಪ್ ಸೆಂಟ್ರನ್ನು ಕ್ಲಿಕ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳ್ತದೆ. ಲೋಡಿಂಗ್ ತಗೊಂಡು ಇನ್ನೊಂದು ಪೇಜ್ ಓಪನ್ ಆಗ್ತದೆ, ಇನ್ನೊಂದು ಪೇಜ್ಗೆ ರೀಡೈರೆಕ್ಟ್ ಆಗ್ತದೆ. ಇಲ್ಲಿ ನಿಮಗೆ ಮತ್ತೊಂದು ಆಪ್ಷನ್ ಬರ್ತಿತ್ತು, ಅಲ್ಲಿ ನಾವು ಆ್ಯಕ್ಚುಲಿ ಡಿಲೀಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾ ಇದ್ವಿ. ಈಗ ಪ್ರೆಸೆಂಟ್ ಏನಾಗ್ತಿದೆ ಅಂತ ನೋಡ್ಕೊಳ್ಳಿ. ಸೊ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ 3 ಡಾಟನ್ನು ನಾನು ಕ್ಲಿಕ್ ಮಾಡ್ತೇನೆ, 3 ಲೈನನ್ನು. ಇಲ್ಲಿ ಆ್ಯಕ್ಚುಲಿ ಇನ್ಸ್ಟಾಗ್ರಾಮನ್ನು ಡಿಲೀಟ್ ಮಾಡುವಂಥ ಆಪ್ಷನ್ ಇಲ್ಲೇ. ಈಗ ನೀವು ಮ್ಯಾನೇಜ್ ಯುವರ್ ಅಕೌಂಟಲ್ಲಿ ಹೋಗಿ ನೋಡಿದರೆ ಇಲ್ಲಿ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಡಿಲೀಟ್ ಆಪ್ಷನ್ ಈಗ ಕಾಣ್ತಾ ಇಲ್ಲ. ಪ್ರೀವಿಯಸ್ಲಿ ನಾವು ವಿಡಿಯೋ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮ್ ಡಿಲೀಟ್ ಆಪ್ಷನ್ ಕೂಡ ಇಲ್ಲೇ ಶೋ ಮಾಡ್ತಾ ಇತ್ತು. ಹಾಗಾಗಿ ಹೆಚ್ಚಿನವ್ರು ಏನು ಅನ್ಕೊಂಡಿದ್ದೀರಿ, ಇದೇನೋ ಇಲ್ಲಿ ಏನಾದರೂ ಸ್ವಲ್ಪ ಗ್ಲಿಚ್ ಇರ್ಬೋದು ಅಂತ ಅನ್ಕೊಂಡಿರ್ಬೋದು. ಬಟ್ ಹಾಗಲ್ಲ, ಇನ್ಸ್ಟಾಗ್ರಾಮ್ ಅಕೌಂಟ್ ಈಗ ಅಪ್ಡೇಟ್ ಆಗಿದೆ, ತುಂಬ ಈಸಿ ಆಗಿದೆ. ಡಿಲೀಟ್ ಮಾಡುವಂಥ ಪ್ರೊಸೀಜರ್ ತುಂಬ ಈಸಿ ಆಗಿದೆ. ಸೊ ಇಲ್ಲಿ ಇಲ್ಲ. ಆ್ಯಕ್ಚುಲಿ ಇದನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ಹೇಳಿದರೆ, ಫಸ್ಟ್ ಬ್ಯಾಕ್ ಬನ್ನಿ. ಇಲ್ಲಿ ಆ್ಯಕ್ಚುಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ 3 ಲೈನ್ ಇದೆಯಲ್ಲ, ಇದನ್ನು ಟಿಕ್ ಮಾಡಿದ ಕೂಡಲೇ ಇಲ್ಲೊಂದು ಸರ್ಚ್ ಆಪ್ಷನ್ ಬಂದಿದೆ ನೋಡಿ. ಈಸಿಯೆಸ್ಟ್ ಮೆಥಡ್ ಅಂದರೆ ಇದೇ ಇರೋದು ಈಗ. ಓಕೆ, ಪ್ರೆಸೆಂಟ್ಲಿ ತುಂಬ ಈಸಿ ಆಗಿದೆ. ಡಿಆಕ್ಟಿವೇಟ್ ಅಥವಾ ಡಿಲೀಟ್ ಮಾಡೋದು ತುಂಬ ಈಸಿ ಉಂಟು. ಸೊ ಈ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳೋದು. ಇಲ್ಲಿ ನೀವು ಡಿಲೀಟ್ ಅಂತ ಹೇಳಿ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಟೈಪ್ ಮಾಡಿ ಡಿಲೀಷನ್ ಅಥವಾ ಡಿಲೀಟ್ ಅಂತ ಕೊಡಿ. ನಾನು ಡಿಲೀಟ್ ಅಂತ ಹೇಳಿ ಟೈಪ್ ಮಾಡಿದೆ. ಇಲ್ಲಿ ಒಂದು ಆಪ್ಷನ್ ಬಂತು. ನೆಕ್ಸ್ಟ್ ಬಂದಂಥ ಆಪ್ಷನ್ ಯಾವುದು, ಒಂದು ಡಿಆಕ್ಟಿವೇಶನ್ ಆರ್ ಡಿಲೀಷನ್ ಅಂತ ಹೇಳಿ. ವೆರಿ ಸಿಂಪಲ್ ಇದೆ. ಜಸ್ಟ್ 3 ಲೈನನ್ನು ಕ್ಲಿಕ್ ಮಾಡೋದು. ನೆಕ್ಸ್ಟ್ ಇಲ್ಲಿ ಸರ್ಚಲ್ಲಿ ಕ್ಲಿಕ್ ಮಾಡಿದರೆ ಆಯಿತು. ಈ ಥರ ಎಂಟರ್ ಮಾಡಿದ ಮೇಲೆ ಈ ಆಪ್ಷನನ್ನು ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದು ಓಪನ್ ಆದ ಕೂಡಲೇ ಈಗ ರೀಡೈರೆಕ್ಟ್ ಆಗ್ತದೆ. ಫಸ್ಟ್ ಪ್ರೊಫೈಲ್ ಪಿಕ್ಚರನ್ನೇ ತೋರಿಸ್ತದೆ, ಮತ್ತು ಇದೇ ರೀಡೈರೆಕ್ಟ್ ಆಗಿ ನಿಮ್ಮ ಪ್ರೊಫೈಲನ್ನು ತೋರಿಸ್ತದೆ. ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ಫೇಸ್ಬುಕ್ಕನ್ನು ಲಿಂಕ್ ಮಾಡಿದರೆ ಅದು ಕೂಡ ಇಲ್ಲೇ ಶೋ ಮಾಡ್ತಾ ಇರ್ತದೆ. ಆ ಕಂಡೀಷನಲ್ಲಿ ಕೂಡ ಇದೇ ಸೇಮ್ ಸ್ಟೆಪ್ಪನ್ನು ಫಾಲೋ ಮಾಡಿದರೆ ಆಯಿತು. ಇದನ್ನು ನೆಕ್ಸ್ಟ್ ಎಂಟರ್ ಮಾಡ್ಕೊಳ್ಳೋದು. ಇಲ್ಲಿ ಒಂದು ಮಲ್ಟಿಪಲ್ ಅಕೌಂಟ್ಸ್ ಇದ್ದರೆ ಅದನ್ನು ಕೂಡ ಶೋ ಮಾಡ್ತದೆ. ಅಲ್ಲಿ ಎಂಟರ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಯಿತು ನೋಡಿ. ಇಲ್ಲಿಗ 2 ಥರ ಆಪ್ಷನ್ ಅವರೇ ಕೊಟ್ಟಿದ್ದಾರೆ. ಒಂದು ಡಿಆಕ್ಟಿವೇಟಿಂಗ್, ಮತ್ತೊಂದು ಯಾವುದಕ್ಕೆ ಡಿಲೀಟಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್. ಡಿಆಕ್ಟಿವೇಶನ್ ಅಂತ ಹೇಳಿದರೆ ಟೆಂಪರರಿಯಾಗಿ ನೀವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಒಂದು ಸಸ್ಪೆಂಡ್ ಮಾಡಿದಾಗೆ, ನಿಮ್ಮ ವಿಲ್ ಮೂಲಕ ನೀವೇ ಬೇಕು ಅಂತ ಹೇಳಿ ನೀವೇನಾದರೂ ಟೆಂಪರರಿಯಾಗಿ ಅಕೌಂಟನ್ನು ನೀವು ಹೈಡ್ ಮಾಡೋದಾದರೆ ಇನ್ಸ್ಟಾಗ್ರಾಮ್ ಅದಕ್ಕೊಂದು ಆಪ್ಷನ್ ಕೊಟ್ಟಿದೆ, ಅದನ್ನು ಡಿಆಕ್ಟಿವೇಟಿಂಗ್ ಅಂತ ಕರಿತೇವೆ. ಅಂದರೆ ಯಾರು ಕೂಡ ನಿಮ್ಮ ಅಕೌಂಟನ್ನು ಸರ್ಚ್ ಮಾಡಲಿಕ್ಕೆ ಆಗೋದಿಲ್ಲ, ಫಾಲೋ ಮಾಡಲಿಕ್ಕೂ ಆಗೋದಿಲ್ಲ. ಇನ್ನೊಂದು ಆಪ್ಷನ್ ಇರೋದು ಡಿಲೀಟ್ ಮಾಡೋದು. ಇದು ಪರ್ಮನೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಲೀಟ್ ಮಾಡೋರಿಗೆ. ಸಪೋಸ್ ನೀವು ಟೆಂಪರರಿಯಾಗಿ ಏನಾದರೂ ಅಕೌಂಟನ್ನು ಡಿಆಕ್ಟಿವೇಟ್ ಮಾಡಬೇಕು ಅಂತಿದ್ರೆ ಫಸ್ಟ್ ಆಪ್ಷನ್ ಹಾಗೆ ಟಿಕ್ ಇರೋದನ್ನು ಹಾಗೆ ಬಿಡಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ಆಯಿತು.
ಈ ಕಂಟಿನ್ಯೂ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಆಯಿತು. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ಪೇಜ್ ರೀಲೋಡ್ ಆಗ್ತದೆ. ರೀಲೋಡ್ ಆಗಿ ಪಾಸ್ವರ್ಡ್ ಎಂಟರ್ ಮಾಡಲಿಕ್ಕೆ ಬರ್ತದೆ. ನಾವಿಲ್ಲಿ ಕಂಟಿನ್ಯೂ ಕೊಡುವ. ನೆಕ್ಸ್ಟ್ ಇಲ್ಲಿ ಬರ್ತದೆ ನೋಡಿ ಪಾಸ್ವರ್ಡ್ ಎಂಟರ್ ಮಾಡಲಿಕ್ಕೆ. ಪಾಸ್ವರ್ಡ್ ಎಂಟರ್ ಮಾಡ್ಕೊಳ್ತೇವೆ. ಆ ನಂತರ ನೆಕ್ಸ್ಟ್ ಬರ್ತದೆ ನೀವು ಯಾವ ರೀಸನ್ಗೋಸ್ಕರ ಡಿಆಕ್ಟಿವೇಟ್ ಮಾಡ್ತಿದ್ದೀರಿ ಅಂತೇಳಿ. ಯಾವುದಾದ್ರೂ ಒಂದು ಮಲ್ಟಿಪಲ್ ಆಪ್ಷನಲ್ಲಿ ಒಂದನ್ನು ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಡಿಆಕ್ಟಿವೇಟಿಂಗ್ ಅಕೌಂಟನ್ನು ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ಅಕೌಂಟ್ ಟೆಂಪರರಿಯಾಗಿ ಡಿಆಕ್ಟಿವೇಟ್ ಆಗ್ತದೆ. ಬಟ್ ನಾನಿಲ್ಲಿ ಮಾಡ್ಲಿಕ್ಕೆ ಬಂದಿರೋದು ಈಗ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಿಕ್ಕೆ ಅಕೌಂಟನ್ನು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಇದನ್ನು ಟಿಕ್ ಹಾಕೊಳ್ತೇನೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೇನೆ. ಸೊ ಈ ಥರ ಒಂದು ಆಪ್ಷನ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಬೇರೆ ಬೇರೆ ರೀಸನನ್ನು ಕೇಳ್ತಾರೆ ಅವರು. ಇಲ್ಲಿ ನೆನ್ಪಿಟ್ಕೊಳ್ಳಿ, ಒಮ್ಮೆ ನೀವು ಡಿಲೀಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ, ವಿದಿನ್ 30 ಡೇಸ್ ನೀವು ಯಾವತ್ತೂ ಕೂಡ ಇದನ್ನು ಮತ್ತೆ ಲಾಗಿನ್ ಮಾಡಲಿಕ್ಕೆ ಹೋಗಬಾರ್ದು. ಲಾಗಿನ್ ಮಾಡಿದರೆ ಮತ್ತೆ ಆ ಅಕೌಂಟ್ ನಿಮಗೆ ಬರ್ತದೆ. ಸಪೋಸ್ ನೀವು 30 ಡೇಸ್ ಅಪ್ಲೈ ಮಾಡಿಬಿಟ್ರೆ, ಡಿಲೀಟ್ ಅಂತ ಕೊಟ್ಟು ಅಪ್ಲೈ ಮಾಡಿಬಿಟ್ರೆ ಡಿಲೀಟ್ ಮಾಡಲಿಕ್ಕೆ ಅಕೌಂಟನ್ನು, 30 ಡೇಸ್ ಆದ ನಂತರ ಈ ಅಕೌಂಟು ಪರ್ಮನೆಂಟ್ ಆಗಿ ಡಿಲೀಟ್ ಆಗ್ತದೆ. ಸೊ ಇಲ್ಲಿ ಆಪ್ಷನ್ ಕೇಳ್ತಿದ್ದಾರೆ ನೀವು ಯಾವ ರೀಸನ್ಗೋಸ್ಕರ ಇದನ್ನು ಆ್ಯಕ್ಚುಲಿ ಡಿಲೀಟ್ ಮಾಡ್ತಿದ್ದೀರಿ ಅಂತೇಳಿ. ಇಲ್ಲಿ ಬೇಕಾದ್ರೆ ನೀವು ಯಾವ ರೀಸನ್ ಟಿಕ್ ಹಾಕೋದಿಲ್ಲ ಅಂತ ಹೇಳಿದರೆ ಸಮಥಿಂಗ್ ಎಲ್ಸ್ ಅಂತಿದೆ ನೋಡಿ, ಅದನ್ನು ಟಿಕ್ ಹಾಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ಕೂಡ ಪಾಸ್ವರ್ಡನ್ನು ವೆರಿಫೈ ಮಾಡಲಿಕ್ಕೆ ಹೇಳ್ತಾರೆ. ಯಾಕಂತೇಳಿ ನಿಮ್ಮ ಡಿವೈಸಲ್ಲಿ ಬೇರೆ ಯಾರಾದರೂ ಹ್ಯಾಂಡಲ್ ಮಾಡ್ಕೊಂಡು ಡಿಲೀಟ್ ಮಾಡ್ತಿದ್ರೆ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇಲ್ಲಿ ಓಪನ್ ಆಗುತ್ತೆ. ಸಪೋಸ್ ನೀವು ಪರ್ಮನೆಂಟ್ ಆಗಿ ಇಲ್ಲಿ ತೋರಿಸ್ತಿದ್ದಾರೆ ನೋಡಿ, ಪರ್ಮನೆಂಟ್ಲಿ ಡಿಲೀಟ್ ಅಕೌಂಟ್. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ ಮೇಲೆ ಒನ್ಸ್ ಡಿಲೀಷನ್ ಪ್ರೊಸೆಸ್ ಹ್ಯಾಸ್ ಬಿನ್ ಬಿಗನ್, ಯು ವಾಂಟ್ ಏಬಲ್ ಟು ರಿಯಾಕ್ಟಿವೇಟ್ ಯುವರ್ ಅಕೌಂಟ್ ಆರ್ ರಿಟ್ರೀವ್ ಎನಿ ಆಫ್ ದ ಕಂಟೆಂಟ್ ಆರ್ ಇನ್ಫಾರ್ಮೇಷನ್ ದ್ಯಾಟ್ ಯು ಹ್ಯಾವ್ ಆ್ಯಡೆಡ್. ಸೊ ಅದಕ್ಕೋಸ್ಕರ ಇಲ್ಲಿ 2 ಥರ ಆಪ್ಷನ್ ಕೊಟ್ಟಿದ್ದಾರೆ ಅವರು. ಒಂದು ಇನ್ಫಾರ್ಮೇಷನ್ ನಿಮ್ಮದ್ರಲ್ಲಿ ಇರೋದನ್ನು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು, ಅಥವಾ ಅದನ್ನು ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ 2 ಥರ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಇದರಲ್ಲಿರುವಂಥ ಅಕೌಂಟಲ್ಲಿರುವಂಥ ಇನ್ಫಾರ್ಮೇಷನ್ ಡೌನ್ಲೋಡ್ ಮಾಡೋದಾದ್ರೆ ಇದನ್ನು ಟಿಕ್ ಹಾಕೊಳ್ಳಿ, ಟ್ರಾನ್ಸ್ಫರ್ ಮಾಡೋದಾದರೂ ಇದನ್ನು ಯೂಸ್ ಮಾಡ್ಬೋದು. ಆರ್ ಎಲ್ಸ್ ನೀವು ಡಿಆಕ್ಟಿವೇಟ್ ಮಾಡೋದಾದ್ರೆ ಇಲ್ಲಿ ಮತ್ತೊಮ್ಮೆ ಕೇಳ್ತಿದ್ದಾರೆ ಅವರು, ಡಿಆಕ್ಟಿವೇಟ್ ಮಾಡೋದಾದ್ರೆ ಇದನ್ನು ಟಿಕ್ ಹಾಕೊಂಡ್ರೆ ಆಯಿತು. ಅಥವಾ ಪರ್ಮನೆಂಟ್ ಡಿಲೀಟ್ ಮಾಡೋದು ಅಂತ ಹೇಳಿದ್ರೆ ಇದು ಯಾವುದು ಆಪ್ಷನ್ ಟಿಕ್ ಮಾಡೋದು ಬೇಡ, ಡೈರೆಕ್ಟಾಗಿ ಕಂಟಿನ್ಯೂ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ಆಯಿತು. ಒಮ್ಮೆ ಪಾಸ್ವರ್ಡ್ ಕೇಳ್ತಾರೆ, ಪಾಸ್ವರ್ಡ್ ಒಮ್ಮೆ ಎಂಟರ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಎಂಟರ್ ಆದಮೇಲೆ ಅಲ್ಲಿ ಡಿಲೀಟ್ ಆಪ್ಷನ್ ಬರ್ತದೆ, ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ನಂದು ಇದು ಹೊಸ ಅಕೌಂಟು, ನನಗೆ ಇದು ಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಡಿಲೀಟ್ ಆಪ್ಷನನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಬಟ್ ಎಕ್ಸಾಕ್ಟ್ ಸೇಮ್ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ಯಾವಾಗ ಬೇಕಾದರೂ ಆವಾಗ ಡಿಆಕ್ಟಿವೇಟ್ ಕೂಡ ಮಾಡ್ಕೊಳ್ಬೋದು, ಅಥವಾ ಪರ್ಮನೆಂಟ್ ಆಗಿ ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ಕೊಟ್ಟಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.